ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ಲೋಟ ಕಾಫಿ ಕೇಳಿದ್ರೆ ಒಲೆ ಮೇಲೆ ಹಾಲು ಇಟ್ಟಿದ್ದೀನಿ, ಕಾಯ್ತಾ ಇದೆ, ಲೊಟ್ಟೆ ಲೊಸ್ಕು ಅಂತಾರೆ. ಎಷ್ಟೊತ್ತೇ ಕಾಫಿ ಕೊಡಕ್ಕೆ? ಹಾಜಿ ತಂದೆ, ಒಂದ್ ನಿಮಿಷ. ರುಕು, ಇದು ಒಳಗಡೆ ಇಡು, ತಗೋ. ಬಿಸಿಲು ತಡಿಯಕ್ಕೆ ಆಗ್ತಿಲ್ಲ ಅಲ್ವಾ? ಕುತ್ಕೊಬ. ಎಷ್ಟೊತ್ತಮ್ಮ ಕಾಫಿ ಕೊಡಕ್ಕೆ? ಅಜ್ಜಿ, ಯಾರೋ ಕಾಫಿ ಮಾಡ್ಕೊಂಡು ಪಾತ್ರೆ ತೊಳೆದೆ ಹಾಗೆ ಬಿಟ್ಟು ಹೋಗಿದ್ದಾರೆ. ಅಲ್ಲ, ಯಾವ್ದಾದ್ರು ವಸ್ತುನ ಯೂಸ್ ಮಾಡಿದ್ರೆ ಅದನ್ನ ಇಡೋ ಜಾಗದಲ್ಲಿ ಇಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ಅಜ್ಜಿ ಇವಳಿಗೆ? ಏಯ್, ಯಾವಳಿಗೆ ನಿನ್ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತಾ ಇರೋದು? ಜಗಳ ಆಡಿಲ್ಲ ಅಂದ್ರೆ ತಿಂದ ಅನ್ನನೇ ಅರ್ಧಲ್ವಾ ನಿಂಗೆ? ಹೊರಗಡೆಯಿಂದ ಬಂದಿರೋ ನಿನಗೆ ಇಷ್ಟು ದಿಮಾಕು. ಇದು ನನ್ನ ಮನೆ, ನನ್ನ ಇಷ್ಟ, ನಾನ್ ಹೇಗ್ ಬೇಕಿದ್ರು ಇಡ್ತೀನಿ. ಅದನ್ನ ಕೇಳಕ್ ನೀನ್ ಯಾವಳೆ? ಹಾಗಲ್ಲ, ಇನ್ನು ನನ್ನ ಕೈಲಿ ಆಗ್ತಿಲ್ಲ ನೋಡು. ನಿನ್ ಲಿಮಿಟ್ ಅಲ್ಲಿ ನೀನ್ ಇದ್ರೆ ಸರಿ, ಇಲ್ಲ ಅಂದ್ರೆ ದಿವ್ಯಾ, ಸಾಕ್ ಬಾಯಿ ಮುಚ್ಚು. ರುಕ್ಕುಗೇನಾದ್ರು ಅಂದ್ರೆ ನಾನು ಸುಮ್ಮನಿರಲ್ಲ. ಅವಳು ಆಚೆಯಿಂದ ಬಂದಿರೋಳೆ ಆಗಿರ್ಬೋದು, ಆದ್ರೆ ಈ ಮನೆ ಸೊಸೆ ಆಗೋವಳು. ಅವಳಿಗೆ ಈ ಮನೇಲಿ ಎಲ್ಲ ಹಕ್ಕು ಇದೆ. ಹಾಗಿದ್ರೆ ನನಗಿಲ್ವಾ? 100% ಇಲ್ಲ ಕಣೆ. ಮನೆ ಭಾಗ ಮಾಡಿ ಹೊರಗಿನವಳಾದವಳು ನೀನೆ. ನಿನಗೆ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಲ್ಲಿ ಎರಡರಲ್ಲೂ ಜಾಗ ಇಲ್ಲ ಇಲ್ಲ ಇಲ್ಲ. ಸರಿಯಾಗಿ ಹೇಳಿದ್ರಿ ಅಜ್ಜಿ. ಮಾಡೋದೆಲ್ಲ ಮಾಡಿ ಈಗ ನನ್ನ ಮನೆ ಅಂತ ಹೇಳ್ತಿದ್ದಾಳೆ. ಸರಿ, ಮನ್ಸಿಂದ ಆಚೆ ಹೋದ್ಮೇಲೆ ಅದಕ್ಕೆ ಮತ್ತೆ ಎಂಟ್ರಿ ಇಲ್ಲ ಅನ್ನೋದು ಇವಳಿಗೆ ಅರ್ಥ ಆಗಿಲ್ಲ ಅನ್ಸತ್ತೆ. ಮನ್ಸಿನ ಬಾಗ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಎಂಟ್ರಿ ಎಲ್ಲಿಂದ ಸಿಗುತ್ತೆ? ಕೆಲಸ ಆಗದೆ ಇರೋ ಕಡೆ ಶ್ರಮ ಹಾಕ್ಪಡೋದಿವ್ಯಾ, ಅದು ವೇಸ್ಟ್. ಮತ್ತೆ ನೀನು ನಮ್ಮನೆ ಅಡುಗೆ ಮನೆನ ಬಳಸಿದ್ರೆ ಕ್ಲೀನ್ ಆಗಿಡೋದನ್ನ ಕಲಿ. ಇಲ್ಲ ಅಂದ್ರೆ ಅಲ್ಗೂ ನಿನ್ನ ಎಂಟ್ರಿನ ಕಟ್ ಮಾಡಬೇಕಾಗತ್ತೆ. ಅಯ್ಯೋ ಮಾವ, ಅವಳಿಗೆ ಎಂಟ್ರಿ ಯಾರು ಕೊಟ್ಟಿದ್ದು? ಅವಳೇ ನುಗ್ಗಿರೋದು. ಇನ್ಮೇಲೆ ಹೇಗಿರ್ತಾಳೆ ನೋಡು. ಹಳೆ ತರಲೆ ತಾಪತ್ರಯ ಮಾಡಿದ್ರೆ ಒಳಗೋಗಕ್ ಬಿಡಬೇಡ. ಬಾಲ, ಇವರೆಲ್ಲ ಏನೋ ಹೇಳ್ತಿದ್ದಾರೆ, ನೀನು ಹಾಗೆ ಅಂತಿದ್ಯಲ್ಲ, ಏನಾಗಿದೆ ನಿನ್ಗೆ? ಸತ್ಯ ಗೊತ್ತಾಗಿದೆ, ಜ್ಞಾನೋದಯ ಆಗಿದೆ, ಅದಕ್ಕೆ ಹೀಗೆ ಹೇಳ್ತಾ ಇದ್ದೀನಿ. ಅಜ್ಜಿ, ಅತ್ತೆ, ಪುರೋಹಿತರಿಗೆ ಹೇಳಿದ್ದೀನಿ, ಅವ್ರು ಯಾವತ್ತು ಎಲ್ಲಿ ಎಷ್ಟೊತ್ತಿಗೆ ಅಂತ ಹೇಳು ಅಂತ ಹೇಳಿದ್ದಾರೆ. ಓ ಹೌದಾ? ಆದಷ್ಟು ಬೇಗ ಮುಗಿಸ್ಬಿಡಪ್ಪ. ಮೊದಲೇ ನಿನ್ ಮೇಲೆ ಕೆಟ್ಟ ಕಣ್ಣುಗಳು ಬೀಳೋದು ಜಾಸ್ತಿ. ಅತ್ತೆ, ಸರಿಯಾಗಿ ಹೇಳಿದ್ರಿ ನೀವು. ಬಾಲ, ಪುರೋಹಿತರಿಗೆ ಒಂದು ಒಳ್ಳೆ ಮುಹೂರ್ತ ನೋಡೋಕೆ ಹೇಳು. ಈ ಸರಿ ಯಾವ ವಿಘ್ನಗಳು ಬರ್ದಿರೋ ಥರ ಕೆಲಸ ಆಗಬೇಕು. ಆದರೂ ನನಗೆ ಹೋದ್ಸಲದ್ದೇ ಭಯ ಆಗ್ತಿದೆ. ಹೋದ್ಸಲ ಎಂಗೇಜ್ಮೆಂಟ್ ಮಾಡ್ಕೊಳಕ್ ಹೋದಾಗ ಅರೆಸ್ಟ್ ಮಾಡಿಸಿದ್ನಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ದಾರಾ ಹೇಗೆ? ಯೋಚನೆ ಮಾಡಬೇಡ ಮಾವ, ಈ ಸಲ ನಾವು ಅನ್ಕೊಂಡಾಗೆ ಆಗುತ್ತೆ. ನಮ್ಮನ್ ತಡೆಯೋರು ಯಾರೂ ಇಲ್ಲ. ಅದು ನಿಜಾನೇ. ಅವತ್ತು ಸ್ವಲ್ಪ ಯಾಮಾರ್ಬಿಟ್ವಿ ಹೇಳಿ ಅಂದ್ರೆ. ಇಷ್ಟೆಲ್ಲ ಆದ್ಮೇಲೂ ಮದ್ವೆ ಬಗ್ಗೆ ಮಾತಾಡ್ತಿದಿರಲ್ಲ, ನಿಮಗೆ ಮನುಷ್ಯತ್ವನೇ ಇಲ್ವಾ? ಮನುಷ್ಯತ್ವ, ನಾಚಿಕೆ. ಜಾನಕಿ, ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತಾ ಇದೆಯಲ್ಲೇ. ಹೂ ಅತ್ತೆ, ನನಗೂ ಅದನ್ನ ಕೇಳಿ ಆಶ್ಚರ್ಯ ಆಗ್ತಾ ಇದೆ. ಆಯ್ತಾಯ್ತು, ಅದ್ ಎಷ್ಟ್ ನಗ್ತಿರೋ ನಗ್ರಿ. ನೀವ್ ಅನ್ಕೊಂಡಿರೋದನ್ನ ಹೇಗ್ ಮಾಡ್ತಿರೋ ಅಂತ ನಾನ್ ನೋಡ್ತೀನಿ. ಅಮ್ಮಣಿ, ನೀನೇನೇ ಅನ್ಕೊಂಡ್ರು ನಿನ್ ತಲೆ ಕೆಳಗೆ ಮೇಲೆ ಮಾಡಿದ್ರು ಈ ಸಲನು ಕಪ್ಪು ನಿಂದಲ್ಲ. ನಾವ್ ಅನ್ಕೊಂಡಿದ್ದ ಹಾಗೆ ಆಗತ್ತೆ, ನೋಡ್ತಾ ಇರೋ.
ಈ ಸಲ ಎಲ್ಲ ನೀವು ಹೇಳ್ದಾಗೆ ಆಗ್ತಾ ಇದೆ ಮೇಡಮ್. ಲಾಸ್ಟ್ ಟೈಮ್ಗಿಂತ ಈ ಸತಿ ಬಿಸ್ನೆಸ್ ಪ್ರಾಫಿಟು ನಮ್ಮದೇ ಜಾಸ್ತಿ ಬರ್ತಾ ಇದೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬಿಡಿ ಮೇಡಮ್. ವೆರಿ ಗುಡ್. ಇನ್ನೂ ಹೆಚ್ಚು ಕಾಂಟ್ಯಾಕ್ಟ್ಗಳನ್ನ ಮಾಡ್ಕೊಳ್ಳಿ. ನಾನು ಆ ಸಲುವಾಗಿ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್. ಎಸ್, ಅದಕ್ಕೆ ಅಲ್ವಾ ನಿಮ್ಮನ್ನು ಹೈರ್ ಮಾಡಿರೋದು. ಈ ಸಲ ನಾವು ನಮ್ಮ ಟಾರ್ಗೆಟ್ ಅಮೌಂಟ್ನ ರೀಚ್ ಆಗಲೇಬೇಕು. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬಿಡಿ ಮೇಡಮ್. ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ನಡೀತಾ ಇದೆ. ದ್ಯಾಟ್ಸ್ ಗುಡ್. ಬೇರೆ ಏನಾದ್ರು ಇದ್ದರೆ ನಾನೇ ಕಾಲ್ ಮಾಡ್ತೀನಿ. ಶೋರ್ ಮೇಡಮ್. ಬಾಯ್. ಬಾಯ್. ಈ ಎಲ್ಲ ಸರಿ ಡಾರ್ಲಿಂಗು, ನಿನ್ನ ಸ್ಪೀಡ್ ನೋಡಿದರೆ ನನಗೆ ಯಾಕೋ ಭಯ ಆಗ್ತಿದೆ. ಸ್ವಲ್ಪ ಸ್ಲೋ ಡೌನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಹಾಗಲ್ಲ ಡಾರ್ಲಿಂಗು, ನಿಧಾನವೇ ಪ್ರಧಾನ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಅಲ್ಲಲ್ಲಿ ಓದ್ತಾ ಇರ್ತೀನಿ. ಅದಕ್ಕೆ ಸ್ವಲ್ಪ ಸ್ಲೋ ಮಾಡ್ಕೊಂಡೆ. ಅದೆಲ್ಲ ನಿನ್ನಂತ ಹೆದ್ರು ಪುಕ್ಲರಿಗೆ. ನನಗದು ಮ್ಯಾಟ್ರೇ ಆಗಲ್ಲ. ಸಮುದ್ರ ಕೇಳ್ದಾಗಿದೆ, ಅಲೆ ಚಿಕ್ಕದು ದೊಡ್ಡದು ಅಂತ ಲೆಕ್ಕ ಹಾಕೊಂಡು ಕೂರ್ಲಾ? ನೋಡ್ತಾ ಇರು, ಈ ಬಿಸ್ನೆಸ್ಸಿಂದ ನಾನು ಎಷ್ಟು ಪ್ರಾಫಿಟ್ ಮಾಡ್ತೀನಿ ಅಂತ. ಈ ಥರ ಬಿಲ್ಡಪ್ ಕೊಟ್ಟಾಗೆಲ್ಲ ನಾವು ಸಿಕ್ಕಾಕೊಂಡಿದ್ದೇವೆ. ವಾಟ್? ಏನಿಲ್ಲ ಡಾರ್ಲಿಂಗು, ಸಖತ್ತಾಗಿದೆ ಪ್ಲ್ಯಾನು. ಸಕ್ಸಸ್ ಆಗುತ್ತೆ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಏನು ಎಲ್ರು ಕುತ್ಕೊಂಡು ಮಾತಾಡ್ತಾ ಇದ್ದೀರಾ? ಏನ್ ಸಮಾಚಾರ? ಸತ್ಯಕ್ಕ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವು ಟೀ ಕುಡಿತೀರೋ, ಕಾಫಿ ಕುಡಿತೀರೋ, ಮಜ್ಜಿಗೆ ಕುಡಿತೀರೋ ಅನ್ನೋದನ್ನ ಹೇಳಿ. ಏನು ಬೇಡ, ನಂಗೊಂದು ಲೋಟ ನೀರು ಕೊಡಿ ಸಾಕು. ಥ್ಯಾಂಕ್ಸ್ ರುಕ್ಕು. ಸತ್ಯ, ನಿಂಗೊಂದು ಗುಡ್ ನ್ಯೂಸ್ ಇದೆ. ಹೌದಾ? ಏನ್ ಗಿರ್ಜಮ್ಮ ಅದು? ಅದು ನನ್ನ ಹತ್ರನೇ ವಿಷಯ ಹೇಳ್ದೆ ಕಳ್ಳ ಪೊಲೀಸ್ ಆಟ ಆಡ್ತಿದ್ರು. ಇವಾಗ ಹೇಳಲೇಬೇಕು. ಅದೇನು ಅಂತ ನನಗೂ ಗೊತ್ತಾಗತ್ತೆ. ಈಗ ಬೇಡ, ಆಮೇಲೆ ಹೇಳ್ತೀನಿ. ಓ ಹಾಗಾ? ನಾವು ನಮ್ಮ ಸ್ಟೇಷನಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಲೀಕ್ ಆಗಬಾರ್ದು ಅಂತ ಹೀಗೆ ಮಾಡ್ತೀವಿ ಗಿರ್ಜಮ್ಮ. ನಿಜವಾಗ್ಲೂ? ಹೌದು. ಏನಮ್ಮ ಇನ್ಸ್ಪೆಕ್ಟರ್ ಮೇಡಮ್, ಈ ಕಡೆ ದಯಮಾಡಿಸಿದ್ದೀರಾ? ನನ್ನ ಕಡೆಯಿಂದನೂ ಒಂದು ಗುಡ್ ನ್ಯೂಸ್ ಇದೆ. ಏನಿದು? ಹೇಳ್ತೀನಿ ಇದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.